ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸಹ ಈ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ನಾನು ಯಶಸ್ವಿನಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಭಾರತ ಒಂದು ಆಧ್ಯಾತ್ಮ ದೇಶ. ಅನೇಕ ಸನ್ಯಾಸಿಗಳು, ವಿದ್ವಾಂಸರು, ವಿಜ್ಞಾನಿಗಳು, ಮಹಾನ್ ಪುರುಷರು, ಮಹಾಮಂಡಲೇಶ್ವರರು, ದೇವತೆಗಳು ಇದ್ದು ಹೋದಂಥ ಭೂಮಿ. ಇಲ್ಲಿ ಕರ್ಮದ ಬಗ್ಗೆ ವಿಚಾರಗಳು ಸಹ ತುಂಬ ನಾವು ಮಾತನಾಡ್ತಾ ಬಂದಿದ್ದೇವೆ. ಕರ್ಮ ಭೋಗ ಅಂತ ಹೇಳ್ತೀವಿ, ಕರ್ಮ ಯೋಗ ಅಂತ ಹೇಳ್ತೀವಿ. ಇದೇ ರೀತಿ ಅನೇಕ ವಿಚಾರಗಳನ್ನು ನಾವು ಮಾತನಾಡ್ತಾನೆ ಇರ್ತೀವಿ. ಅದೇ ರೀತಿ ಇವತ್ತು ನಮ್ಮ ಜೊತೆ ಎಂದಿನಂತೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೋಸ್ಕರ, ಕರ್ಮದ ಬಗ್ಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಆದರಣೀಯ ರಾಜಯೋಗಿನಿ ಬ್ರಹ್ಮಕುಮಾರಿ ರೂಪಕನವರು. ಅವರಿಗೆ ಇಂದಿನ ಸಂಚಿಕೆಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸ್ವಾಗತ ಕೋರೆ. ಕಳೆದ ಸಂಚಿಕೆಗಳಲ್ಲಿ ಅನೇಕ ವಿಚಾರಗಳ ಬಗ್ಗೆ, ಕರ್ಮದ ಬಗ್ಗೆ ಆಗಿರಲಿ ಅಥವಾ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಈ ಚರ್ಚೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ಒಂದು ಪ್ರಶ್ನೆ ಇದೆ. ನಾವು ಸಹ ಕರ್ಮ ಮಾಡ್ತೀವಿ, ಪ್ರತಿಯೊಬ್ಬರೂ ಸಹ ಕರ್ಮ ಮಾಡ್ತಾರೆ, ಅದನ್ನು ನಾವು ಭೋಗಿಸ್ಬೇಕಾಗತ್ತೆ ಅಥವಾ ಅನುಭವಿಸ್ಬೇಕಾಗತ್ತೆ ಅಂತ ತಾವು ಹೇಳಿದ್ರಿ. ಅದೇ ರೀತಿ ಪರಮಾತ್ಮ ಯಾವುದಾದ್ರೂ ಕರ್ಮ ಮಾಡಿ ಅದನ್ನು ಅವರೇನಾದರೂ ಭೋಗಿಸುವಂತಹ ಪ್ರಮೇಯ ಇರಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ಕರ್ಮ ಎನ್ನುವಂಥದ್ದು ಮನುಷ್ಯರಿಗಷ್ಟೇ ಸೀಮಿತ. ಪರಮಾತ್ಮನಿಗೆ ಅಕರ್ತ ಅಂತೀವಿ, ಅಭೋಕ್ತ ಅಂತ ಹೇಳ್ತೀವಿ. ಕಾರಣ, ಪರಮಾತ್ಮನಿಗೆ ತನ್ನದೇ ಆದಂಥ ದೇಹವೇ ಇಲ್ಲ ಕರ್ಮವನ್ನು ಮಾಡಿ ಅದರ ಭೋಗನೆ ಮಾಡಲಿಕ್ಕೆ. ಕರ್ಮ ಮಾಡೋದು ಕರ್ಮ ಇಂದ್ರಿಯಗಳ ಮುಖಾಂತರ, ಕರ್ಮದ ಪರಿಣಾಮವನ್ನು ಅನುಭವಿಸೋದು ಕರ್ಮೇಂದ್ರಿಯಗಳ ಮುಖಾಂತರನೇ. ಈಗ ಆತ್ಮನು ಈ ದೇಹ ಇಲ್ಲದೇ ಇದ್ದರೆ ಆತ್ಮನು ಏನೂ ಮಾಡಲಿಕ್ಕಾಗೋದಿಲ್ಲ. ಆತ್ಮ ಕರ್ಮ ಮಾಡಬೇಕು ಅಂದರೆ ಇಂದ್ರಿಯಗಳು ಬೇಕು, ಇಂದ್ರಿಯಗಳ ಮುಖಾಂತರನೇ ಕರ್ಮದ ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಪರಮಾತ್ಮ ಎನ್ನುವಂಥ ಶಕ್ತಿಯನ್ನು ನಾವು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ, ಪರಮಾತ್ಮ ಕರ್ಮದ ಪರಿಣಾಮಗಳಿಂದ ಸದಾ ಮುಕ್ತನಾಗಿದ್ದಾನೆ. ಆದ್ದರಿಂದನೇ ಕರ್ಮದ ಗತಿಯನ್ನು ತಿಳ್ಕೊಂಡಿದ್ದಾನೆ. ಕರ್ಮದ ಒಂದು ಪರಿಣಾಮಗಳನ್ನು ಅವನು ತಿಳಿಸಬಲ್ಲ. ಕರ್ಮದ ಗುಹ್ಯ ಗತಿಯನ್ನು ಅವನು ಅರ್ಥಕೊಂಡು ನಮಗೆ ತಿಳಿಸ್ತಾನೆ. ಆದರೆ ಕರ್ಮದ ಬಂಧನದಲ್ಲಿ, ಕರ್ಮದ ಪರಿಣಾಮಗಳಲ್ಲಿ ಅವನು ಬರೋದಿಲ್ಲ. ಆದ್ದರಿಂದನೇ ಅವರಿಗೆ ಅಭೋಕ್ತ ಅಂತ ಹೇಳ್ತೀವಿ, ಅಕರ್ತ ಅಂತ ಹೇಳ್ತೀವಿ. ಆದ್ದರಿಂದ ಪರಮಾತ್ಮನ ಒಂದು ಪಾತ್ರ ಏನಪ್ಪ ಅಂದರೆ, ನಮಗೆ ಯಥಾರ್ಥ ಕರ್ಮದ ಅರಿವನ್ನು ಕೊಡ್ತಾನೆ. ಇಲ್ಲಿವರೆಗೂ ಯಾರೆಲ್ಲ ಏನೇ ಜ್ಞಾನ ಕೊಟ್ಟಿದ್ದಾರೆ ಅವರವರ ಒಂದು ಸೀಮಿತ ಬುದ್ಧಿ ಅನುಸಾರವಾಗಿ ಅಧ್ಯಯನ ಮಾಡಿರೋದು, ಅನುಭವ ಮಾಡಿರೋದು ಹೇಳಿದ್ದಾರೆ ಅಷ್ಟೇ. ಬಟ್ ಅಲ್ಟಿಮೇಟ್ ಟ್ರೂತ್, ದಿಸ್ ಈಸ್ ದ ಓನ್ಲಿ ಟ್ರೂತ್ ಎನ್ನುವಂಥ ಮಾತನ್ನು ಕೇವಲ ಪರಮಾತ್ಮನೇ ತಿಳಿಸಬಲ್ಲ. ಆದ್ದರಿಂದನೇ ಪರಮಾತ್ಮನಿಗೆ ಸತ್ಯ ಅಂತ ಹೇಳ್ತೀವಿ. ಅಂದರೆ ಸತ್ಯ ಅಂದರೆ ವಾಟ್ ಹಿ ಸ್ಪೀಕ್ಸ್ ಇಸ್ ಟ್ರೂತ್ ಅಷ್ಟೇ, ಅದರಲ್ಲಿ ಎರಡನೇ ಮಾತಿಲ್ಲ. ಮನುಷ್ಯರು ಹೇಳಿರುವಂಥದ್ದು, ನಾನು ಹೇಳುವಂಥದ್ದು ನನ್ನ ಭಾವನೆ ಇರ್ಬೋದು, ಇನ್ನೊಬ್ಬರು ಹೇಳೋದು ಇನ್ನೊಬ್ಬರ ಭಾವನೆ ಇರ್ಬೋದು. ಆ ಭಾವನೆಗೆ ಅವ್ರಿಗದು ಸತ್ಯ ಇರ್ಬೋದು, ಅದು ನನಗೆ ಒಪ್ಪಿಗೆ ಆಗದೇ ಇರ್ಬೋದು. ಆದರೆ ಪರಮಾತ್ಮ ಹೇಳುವಂಥದ್ದು ಎಟರ್ನಲ್ ಟ್ರೂತ್. ಆ ಕಾರಣ ಕರ್ಮದ ಒಂದು ಸಂಕೋಲೆಯಲ್ಲಿ, ಸಂಬಂಧದಲ್ಲಿ, ಬಂಧನದಲ್ಲಿ, ಸೆಳೆತದಲ್ಲಿ, ಪರಿಣಾಮದ ಅನುಭೂತಿಗಳಲ್ಲಿ ಪರಮಾತ್ಮ ಸಿಲುಕೋದಿಲ್ಲ. ನಾವು ಪ್ರಕೃತಿಯ ಜಗತ್ತಿನ ಒಳಗಡೆ ಬರ್ತೀವಿ. ಈ ಪ್ರಕೃತಿಯ ಒಂದು ನಿಯಮ ಏನಪ್ಪ ಅಂದರೆ, ಕರ್ಮದ ಫಲ, ಪರಿಣಾಮ. ಆ್ಯಕ್ಷನ್ ಆ್ಯಂಡ್ ಇಟ್ಸ್ ಫ್ರೂಟ್, ಆ್ಯಕ್ಷನ್ ಆ್ಯಂಡ್ ಇಟ್ಸ್ ಫ್ರೂಟ್ಸ್. ಇಟ್ಸ್ ಎ ಸೈಕಲ್ ಥರ. ಈ ಚಕ್ರದಿಂದ ಪರಮಾತ್ಮ ಭಿನ್ನನಾಗಿದ್ದಾನೆ. ಅದಕ್ಕಾಗಿಯೇ ಯಾವಾಗೆಲ್ಲ ನಮಗೆ ದುಃಖ ಆಗುತ್ತೆ, ಗೊತ್ತಿಲ್ಲದೆ ಯಾವುದೋ ಒಂದು ತಪ್ಪು ಕರ್ಮ ಮಾಡ್ತೀವಿ, ಆ ಕರ್ಮದ ಲೇಪಚೇಪದಿಂದ, ಅನುಭವದಿಂದ ಅಥವಾ ಆ ಒಂದು ಸೆಳೆತದಿಂದ ಮುಕ್ತರಾಗಬೇಕು ಅಂದರೆ ನಾವು ಪರಮಾತ್ಮನಿಗೆ ಮೊರೆ ಹೋಗ್ತೀವಿ. ಭಗವಂತ ನಮಗೆ ಕರ್ಮದ ಬಂಧನದಿಂದ ಮುಕ್ತ ಮಾಡಪ್ಪ ಅಂತ ಹೇಳಿ, ಅಥವಾ ಯಾವುದಾದ್ರೂ ಬಹಳ ದೀರ್ಘಕಾಲದಿಂದ ಒಂದು ದುಃಖದ ಸನ್ನಿವೇಶವನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ಹೇಳ್ತೀವಲ್ಲ, ಭಗವಂತ ಈ ಕರ್ಮದ ಹೊರೆಯಿಂದ ಯಾವಾಗಪ್ಪ ದೂರ ಮಾಡ್ತೀಯಾ? ಅಂದರೆ ನಮ್ಮ ಮನಸ್ಸು ಬುದ್ಧಿ ಯಾವಾಗ ಅವನ ಕಡೆ ಹೋಗುತ್ತೆ, ಅವನನ್ನು ನೆನಪು ಮಾಡ್ತೀವಿ ಅಂದರೆ, ಅವನಲ್ಲಿರುವಂಥ ಪ್ಯೂರ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ನಮಗೆ ಸ್ಪರ್ಶ ಆದಾಗ ನಮ್ಮಲ್ಲಿರುವಂಥ ಮಲಿನತೆ ಅಥವಾ ದುಃಖದ ಒಂದು ಪ್ರಭಾವ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಬಹಳ ಈಸಿಯಾಗಿ ಪಾಸ್ ಮಾಡಿಬಿಡುತ್ತೆ. ಹೇಗೆಂದರೆ, ಈಗ ನೋಡಿ, ಒಂದು ಮಗು ನಡೀತಾ ಇದೆ, ಒಂದೇ ನಡೀತಾ ಇದೆ ಅಂತಂದರೆ ಕಾಲ್ನಡಿಗೆಯಿಂದ ಹೋಗ್ತಾ ಇರಬೇಕಾಗತ್ತೆ. ಆ ಒಂದು ದಾರಿ ಪಾಸ್ ಮಾಡಲೇಬೇಕು. ಒಂದು ವೇಳೆ ಆ ಮಗು ಜೊತೆಗೆ ತಂದೆ ಇದ್ದಾರೆ,
ಆ ತಂದೆ ಹೇಳ್ತಾನೆ, ಮಗು ನೀನು ತುಂಬ ಸುಸ್ತಾಗ್ಬಿಡ್ತೀಯ, ಸರಿ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದಾಗ ಆ ಮಗುವನ್ನು ಎತ್ಕೊಂಡು ಆ ಒಂದು ಮಾರ್ಗವನ್ನು ಪಾಸ್ ಮಾಡ್ಬೋದು. ಪಾಸ್ ಮಾಡಲೇಬೇಕು. ಎದರ್ ಯು ವಾಕ್ ಆರ್ ಯು ವಾಕ್ ವಿತ್ ಸಂಬಡಿ ಎಲ್ಸ್. ಇಲ್ಲಿ ಏನಾಗುತ್ತೆ ಅಂದರೆ, ಕರ್ಮದ ಕಠೋರ ಖಾತೆ ನಮ್ಮ ಮುಂದೆ ಬಂದಾಗ, ನಾನು ಒಬ್ಬಳೇ ಸಹನೆ ಮಾಡಲಿಕ್ಕಾಗದೇ ಇರುವಾಗ, ನಾನು ಒಬ್ಬಳೇ ಅದನ್ನು ಪಾರು ಮಾಡಲಿಕ್ಕಾಗದೇ ಇರುವಾಗ, ನಾವು ಯಾವಾಗ ಭಗವಂತನ ನೆನಪು ಮಾಡ್ತೀವಿ, ಅವನ ಜೊತೆಯನ್ನು ತಗೊಳ್ತೀವಿ, ಆಗ ಏನು ಮಾಡ್ತಾನೆ, ಆ ಒಂದು ಮಾರ್ಗವನ್ನು ಪಾರು ಮಾಡಿಸ್ತಾನೆ. ನಡೆಯೋ ಬದಲು ಅವನು ನಮ್ಮನ್ನು ಲಿಫ್ಟ್ ಮಾಡ್ತಾನೆ. ಬಟ್ ಎನಿವೇ ಯು ವಿಲ್ ಕ್ರಾಸ್ ದಟ್ ವೇ. ಅದು ಅನ್ಸರ್ಟನ್. ಬಹಳ ಸುಂದರವಾಗಿ ತಿಳಿಸಿದ್ರಿ ಅಕ್ಕವ್ರೆ. ಮತ್ತೊಂದು ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ. ನನ್ನ ಸ್ನೇಹಿತರೊಬ್ಬರಿದ್ದರು, ಅವ್ರಿಗೆ ಡಿಸ್ಕ್ ಪ್ರಾಬ್ಲಮ್, ಬೋನ್ ಮ್ಯಾರೋದಲ್ಲಿ ಡಿಸ್ಕ್ ಇರುತ್ತಲ್ಲ, ಅದ್ರ ಪ್ರಾಬ್ಲಮ್ ಇದೆ. ಅವ್ರಿಗೆ ಕ್ಷಣ ಕ್ಷಣವೂ ಸಹ ನೋವು ತಿಂತಾನೆ ಇರ್ತಾರೆ. ಅವ್ರು ಹೇಳ್ತಾರೆ, ಪ್ರತಿ ಕ್ಷಣವೂ ಸಹ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಅದು ಕರ್ಮದ, ನೀವು ಹೇಳಿರೋ ಉತ್ತರದ ಪ್ರಕಾರ ನೋಡಿದ್ರೆ ಅದು ಸಹ ಕರ್ಮದ ಫಲನೇ ಅಂತ ಅನಿಸುತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ಅಂತಹ ಕರ್ಮ ಬಂಧನಗಳಿಂದ ಮುಕ್ತರಾಗೋದು ಹೇಗೆ? ಯಾಕೆಂದರೆ ಅದು ಜೀವನ ಪರ್ಯಂತ, ಅದು ಸಾಯುವವರೆಗೂ ಕಾಡ್ತಾನೆ ಇರುತ್ತೆ ಕ್ಷಣ ಕ್ಷಣವೂ ಸಹ. ಅದರಿಂದ ಅಂತಹ ಕರ್ಮಗಳಿಂದ ಮುಕ್ತರಾಗೋದು ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ಶರೀರದಲ್ಲಿ ಏನೇ ಒಂದು ವ್ಯಾಧಿ, ರೋಗ, ಕಾಯಿಲೆ ಬರ್ತದೆ, ಅದು ಶರೀರಕ್ಕಲ್ವ, ಮನಸ್ಸಿಗಂತೂ ಅಲ್ಲ ತಾನೆ. ಆದರೆ ಶರೀರದ ವ್ಯಾಧಿನ ಮನಸ್ಸಿಗೆ ಹಚ್ಕೊಂಡಾಗ ಅವರು ಡಬಲ್ ರೂಪದಲ್ಲಿ ದುಃಖವನ್ನು ಅನುಭವಿಸ್ತಾರೆ. ಒಂದು ಊರಲ್ಲಿ ಒಂದು ಕುಂಟ ಇದ್ದ. ಆವಾಗ ಆ ವ್ಯಕ್ತಿಯನ್ನು ನೋಡಿ ಎಲ್ಲರೂ ಸಹ ಸಿಂಪತಿ ತೋರಿಸ್ತಾಯಿದ್ರು, ಯಾಕೆಂದರೆ ಕಾಲಿಲ್ವಲ್ಲ ಅಂಥೇಳಿ. ಆದರೆ ಅವನು ಮಾತ್ರ ಬಹಳ ಸ್ವಾಭಿಮಾನದಿಂದ ಖುಷಿಯಾಗಿ ಕೈಯಿಂದ ಕೈ ಕೆಲಸ ಮಾಡಿ ಅನೇಕ ರೂಪದಲ್ಲಿ ಅದನ್ನು ಅನೇಕ ಒಂದು ವಸ್ತುಗಳನ್ನು ತಯಾರು ಮಾಡುವಂಥ ಕೆಲಸ ಮಾಡಿ, ಯಾರಿಂದನೂ ಸಹ ಒಂದು ಪೈಸೆನೂ ತಗೊಳ್ಳದೆ ಅದನ್ನೇ ಮಾರಿ ಅವನ ಜೀವನವನ್ನು ನಡೆಸ್ತಾ ಇದ್ದ. ಆಗ ಒಂದು ವ್ಯಕ್ತಿ ಬಂದು ಕೇಳ್ತಾನೆ, ನಿಂಗೆ ಕಾಲಿಲ್ಲ ಅಂತ ದುಃಖ ಇಲ್ವಾ? ನೀನು ದೇವರಿಗೆ ದೋಷಣೆ ಕೊಡೋದಿಲ್ವಾ? ಇಷ್ಟು ವರ್ಷ ಆದರೂ ನಿನಗೆ ಯಾವುದೇ ರೀತಿ ಬೇರೆ ಸಹಾಯ ಸಿಕ್ಕಿಲ್ವಲ್ಲ ಅಂದಾಗ ಅವನು ಹೇಳ್ತಾನೆ, ಒಂದು ಕಾಲಿಲ್ಲ ಅಷ್ಟೇ ನನಗೆ, ಆದರೆ 2 ಕಣ್ಣಿದೆಯಲ್ಲ, 2 ಕೈ ಇದೆಯಲ್ಲ, 2 ಕಿವಿ ಚೆನ್ನಾಗಿದೆಯಲ್ಲ, ಬಾಯಿಂದ ಮಾತಾಡಬಲ್ಲೆ, ಬುದ್ಧಿ ಚೆನ್ನಾಗಿದೆಯಲ್ಲ, ಇದೆಲ್ಲವನ್ನು ನೀವು ಕೋಟ್ಯಾಂತರ ರೂಪಾಯಿ ಕೊಡ್ತೀನಿ ಅಂದರೂ ನಾನು ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತ ಯಾವುದೋ ಕರ್ಮದ ಪರಿಣಾಮ ನಾನು ಒಂದು ಕಾಲು ಮಾತ್ರ ಶಿಕ್ಷೆ ರೂಪದಲ್ಲಿ ತೊಗೊಂಡಿದ್ದಾನೆ, ಆದರೆ ಇದೆಲ್ಲ ಕೊಟ್ಟಿದ್ದಾನಲ್ಲ. ಸಿ ದ ಪಾಸಿಟಿವ್ ಸೈಡ್ ಆಫ್ ದಿ ನೆಗೆಟಿವ್ ಸಿಚುವೇಶನ್. ಈಗ ಡಿಸ್ಕ್ ಪ್ರಾಬ್ಲಮ್ ಇದೆ ಅಥವಾ ಇನ್ನೊಂದು ಯಾವುದೇ ಪ್ರಾಬ್ಲಮ್ ಇದೆ, ಅದಕ್ಕೆ ನೀವು ಮೆಡಿಕೇಷನ್ ತೊಗೋಬೋದು, ರೆಸ್ಟ್ ತೊಗೋಬೋದು, ಅಥವಾ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಬೋದು. ಬಟ್ ಆ ಪೇಯ್ನಿಂದ ನೀವು ರಿಲೀಫ್ ಆಗಬೇಕು ಅಂದರೆ ನಿಮ್ಮ ಮೈಂಡನ್ನು ಆ ಪೇಯ್ನಿಂದ ಡಿಟ್ಯಾಚ್ ಮಾಡಬೇಕು, ಬಾಡಿ ಕಾನ್ಷಿಯಸ್ಸಿಂದ ಡಿಟ್ಯಾಚ್ ಮಾಡಬೇಕು. ಇಲ್ಲೇನಾಗಿದೆ, ನಾವು ಪದೇ ಪದೇ ಆ ಒಂದು ನೋವನ್ನು, ಇದು ಸದಾ ನಾನು ಇರೋ ತನಕ ಇರುತ್ತೇನೋ, ನಾನು ಸಾಯೋ ತನಕ ಇದರಲ್ಲೇ ಇರಬೇಕೇನೋ, ಆಲ್ರೆಡಿ ಯು ಹ್ಯಾವ್ ಡಿಸೈಡೆಡ್ ಅಲ್ಲ, ನಾನು ಇರೋ ತನಕ ಈ ನೋವು ಇರುತ್ತೆ ಅಂದಾಗ ಇರುತ್ತೆ. ಯಾವಾಗ ನೀವು ಅಂದ್ಕೊಳ್ತೀರಾ ನಾನು ಈ ಬಾಡಿ ಕಾನ್ಷಿಯಸ್ಸಿಂದ ಡಿಟ್ಯಾಚ್ ಆಗ್ತೀನಿ, ಪೇಯ್ನ್ ಕಾನ್ಷಿಯಸ್ಸಿಂದ ಡಿಟ್ಯಾಚ್ ಆಗ್ತೀನಿ, ಅದರ ಬದಲು ಮೈಂಡನ್ನು ರಿಲೀವ್ ಮಾಡಿ ಪರಮಾತ್ಮನ ಕಡೆಯೋ ಒಂದು ಒಳ್ಳೆ ಚಿಂತನೆ ಕೊಡೋ ಅಥವಾ ಬೇರೆ ಕೆಲಸ ಕಾರ್ಯದಲ್ಲಿ ಎಂಗೇಜ್ ಮಾಡ್ತೀರಾ ಅಂದಾಗ ಈ ಪೇಯ್ನ್ನ ಪ್ರೆಷರ್ ಏನಿದೆ ಅದು ಮಿನಿಮೈಸ್ ಆಗ್ತಾ ಹೋಗುತ್ತೆ. ಒಂದು. ಎರಡನೇದು, ಕರ್ಮದ ಖಾತೆ ಅನುಸಾರ ನನಗೆ ಈ ಒಂದು ಪೇಯ್ನ್ ರೂಪದಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂದಾಗ ಒಂದು ಭೋಗನೆ ಮಾಡ್ತಾ ಮಾಡ್ತಾ ನಿಮ್ಮ ಕರ್ಮವನ್ನು ಕಳ್ಕೊಬೋದು. ಅದು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ಅಥವಾ ಆತ್ಮ ದೇಹದಲ್ಲಿ ಇರೋ ತನಕ ಇರ್ಬೋದು. ಬಟ್ ಅದನ್ನು ಬಹಳ ಬೇಗನೆ 0 ಅಕೌಂಟಲ್ಲಿ ತರಬೇಕು ಅಂದಾಗ ನೀವೆಷ್ಟೆಷ್ಟು ಕರ್ಮ ಮಾಡ್ತಾ ಯೋಗ ಮಾಡ್ತೀರಾ, ದೇಹದಲ್ಲಿದ್ದಾಗಲೂ ಪರಮಾತ್ಮ ನೆನಪು ಮಾಡ್ತೀರಾ ಅಂದಾಗ ಪರಮಾತ್ಮ ಒಬ್ಬನೇ ನಮ್ಮ ಪಾಪಕರ್ಮಗಳನ್ನು ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ, ಇನ್ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ನೆಲ್ಲರೂ ಕರ್ಮದಾತರೇ ತಾನೆ, ಕರ್ಮವನ್ನು ಭೋಗನೆ ಮಾಡುವಂಥವರೇ ತಾನೆ. ಅವನೊಬ್ಬನೇ ಇದ್ದಾನೆ ಕರ್ಮ ಭೋಗನೆಯಿಂದ ಮುಕ್ತ. ಅದು ಸುಖನೇ ಭೋಗಿಸ್ಲಿ, ದುಃಖನೇ ಭೋಗಿಸ್ಲಿ. ಸೊ ನ್ಯೂಟ್ರಲ್ ಅಕೌಂಟಿಗೆ ಬರಬೇಕು ಅಂತಂದರೆ ಯಾರ ಹತ್ರ ಪವರ್ ಇದೆ ಆ ಪವರ್ ತಗೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇದ್ದಾಗ ಬಹಳ ಬೇಗನೆ ಆ ಭೋಗನೆಯಿಂದ ನಾವು ಮುಕ್ತರಾಗ್ತೀವಿ. ಬಹಳ ಸತಿ ನಾವು ಅಂದ್ಕೊಳ್ತೀವಿ ಇದು ಕೊನೆವರೆಗೂ ಹೀಗೆ ಇರುತ್ತೇನಪ್ಪ, ನನಗೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಬಟ್ ಸ್ಟಿಲ್ ಮೆಡಿಟೇಷನ್ ಕ್ಯಾನ್ ಪ್ಲೇ ಎ ಮಿರಾಕ್ಯುಲಸ್ ರೋಲ್. ನಮಗೆ ಪೇಯ್ನ್ ರಿಲೀಫ್ ಆಗೋದೇ ಇಲ್ಲ ಅನ್ನುವಂಥ ವಿಚಾರ ಇದ್ದಾಗ್ಲೂ
ನೀವು ಪರಮಾತ್ಮನ ಶಕ್ತಿಯ ಕಿರಣಗಳನ್ನು ಎಲ್ಲಿ ದೇಹದ ಯಾವುದೇ ಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಆ ಭಾಗವನ್ನು ವಿಜುವಲೈಸ್ ಮಾಡಿಕೊಂಡು ಪರಮಾತ್ಮ ನೆನಪು ಮಾಡಿಕೊಂಡು ಆ ಶಕ್ತಿಯನ್ನು ಆ ಒಂದು ಭಾಗಕ್ಕೆ ಪ್ರಕಂಪನಗಳನ್ನು ಕೊಟ್ಟಾಗ ಬಹಳ ಸುಂದರವಾದಂಥ ಎಫೆಕ್ಟ್, ಪಾಸಿಟಿವ್ ಎಫೆಕ್ಟ್ ನಮಗೆ ಅನುಭವ ಆಗುತ್ತೆ. ಬಟ್ ಯಾಕೆ ನಾವು ರಾಜಯೋಗದಿಂದ ಹೀಗೆಲ್ಲ ಆಗುತ್ತೆ ಅಂತ ಅಶ್ಯೂರೆನ್ಸ್ ಕೊಡಲ್ಲ ಅಂತ ಹೇಳ್ತೀವಿ? ಯಾಕೆಂದರೆ ಯಾರು ಎಷ್ಟು ಆಳದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಮೇನ್ ಪರ್ಪಸ್ ಆಫ್ ರಿಮೆಂಬರಿಂಗ್ ಗಾಡ್ ಅಂದರೆ ಪ್ಯೂರಿಫಿಕೇಷನ್ ಆಫ್ ದ ಸೋಲ್. ಈಗ ನಿಮ್ಮದು ಆತ್ಮ ಪವಿತ್ರ ಆಯಿತು ಅಂತಂದರೆ ದೇಹನೂ ಸಹ ನಿಮಗೆ ಸುಖವನ್ನು ಕೊಡುವಂಥದ್ದೇ ಸಿಗುತ್ತೆ. ಈಗ ನನಗೆ ದುಃಖ ಕೊಡ್ತಾ ಇದೆ ಅಂತಂದರೆ ಆ ದೇಹವನ್ನು ದೂಷಣೆ ಮಾಡಬಾರ್ದು. ಇದೇನಪ್ಪ ಇಂಥ ಒಂದು ದೇಹ ಸಿಕ್ಕಿದೆ, ಇದರಲ್ಲಿ ನಾನು ಇರೋ ತನಕ ಸಾಯಬೇಕು, ದಿನ ಸಾಯ್ತಾ ಇದ್ದೀನಿ ಅಂದಾಗ ಈ ಪ್ರಕೃತಿಗೆ ನಾವು ಇನ್ಸಲ್ಟ್ ಮಾಡ್ದಂಗಾಯಿತು. ಸೊಂಟ ಅಷ್ಟೇ ನೋವಿದೆ ತಾನೇ, ಕೈಗಳು ಚೆನ್ನಾಗಿದೆ ಅಲ್ವಾ, ಬುದ್ಧಿ ಚೆನ್ನಾಗಿದೆ ಅಲ್ವಾ, ಮಿಕ್ಕ ಇಂದ್ರಿಯಗಳೆಲ್ಲ ಚೆನ್ನಾಗಿದೆ, ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಹೋದಾಗ ಈ ನೆಗೆಟಿವ್ ಅಕೌಂಟ್ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ. ಇದನ್ನು ಪರಮಾತ್ಮ ಇನ್ನೊಂದು ಶಬ್ದದಲ್ಲಿ ಹೇಳ್ತಾನೆ, ಕರ್ಮ ಭೋಗನೆಯನ್ನು ಕರ್ಮ ಯೋಗದಲ್ಲಿ ಪರಿವರ್ತನೆ ಮಾಡಿ ಸಮಾಪ್ತಿ ಮಾಡಿ. ಸೊ ಕರ್ಮ ಯೋಗ ಅಂದರೆ ಅಕ್ಯುಮುಲೇಷನ್ ಆಫ್ ಅಕೌಂಟ್, ಕರ್ಮ ಭೋಗ ಅಂದರೆ ಡೆಬಿಟ್ ಆಗೋಯ್ತು. ಸೊ ಅದನ್ನು ಕ್ರೆಡಿಟ್ ಮಾಡಿದಾಗ ನಿಮ್ಮ ಹತ್ರ ಇರೋ ಲಾಸ್ ಏನಾಗುತ್ತೆ, ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ರಾಜಯೋಗದ ಒಂದು ಮಿರಾಕಲ್. ಭಾಳ ಸುಂದರವಾದ ಉತ್ತರ ಹಾಕೋರೆ. ಅದೇ ರೀತಿ ನನಗೊಂದು ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ. ನಾವು ಗೊತ್ತಿಲ್ಲದೆ ಬಹಳಷ್ಟು ಪಾಪಗಳನ್ನ ಮಾಡ್ತೀವಿ, ತಪ್ಪುಗಳನ್ನ ಮಾಡ್ತೀವಿ, ಅದು ಗೊತ್ತಾಗೋದೇ ಇಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಅಷ್ಟು ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅದು ಪಾಪದ ಲೆಕ್ಕಕ್ಕೆ ಹೋಗುತ್ತಾ? ಹೋದ್ರೂ ಗುರುತಿಸೋದು ಹೇಗೆ, ಅದರಿಂದ ಬಚಾವಾಗೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಗೊತ್ತಿಲ್ಲದೆ ಯಾವುದೇ ಪಾಪಕರ್ಮ ಆಗಲಿ, ರಿಸಲ್ಟ್ ಅಂತೂ ನಾನು ಮಾಡಿದ್ದೀನಿ ಅಂದರೆ ನನಗೇ ಬರುತ್ತೆ. ಅದನ್ನು ಗುರುತಿಸೋದು ಹೇಗೆ ಅಂದರೆ, ನಮಗೆ ಗೊತ್ತಿಲ್ಲದೇ ಬೇಸರ ಮೂಡುತ್ತೆ, ಗೊತ್ತಿಲ್ಲದೇ ದುಃಖ ಆಗುತ್ತೆ, ಗೊತ್ತಿಲ್ಲದೇ ಜೀವನದಲ್ಲಿ ಆಕಸ್ಮಿಕವಾದಂತಹ ಒಂದು ಪರಿಸ್ಥಿತಿಗಳು ಎದುರಿಸುವಂತಹ ರೀತಿಯಲ್ಲಿ ಬರುತ್ತೆ. ಆಗ ನಾವು ಹೇಳ್ತೀವಿ, ನಾನೇನು ಇವ್ರಿಗೇನು ತೊಂದರೆ ಕೊಟ್ಟಿಲ್ಲ, ಇವ್ರು ಯಾಕೆ ನಂಗೆ ತೊಂದರೆ ಕೊಡೋಕ್ಕೆ ಬಂದಿದ್ದಾರೆ. ಅನಾಯಾಸವಾಗಿ ಒಂದು ದಾರಿಯಲ್ಲಿ ಹೋಗ್ತಾ ಇರುವಂಥ ವ್ಯಕ್ತಿನೇ ಇರ್ಬೋದು, ಅಕ್ಕಪಕ್ಕದವರು ಇರ್ಬೋದು, ಅಥವಾ ಸ್ನೇಹಿತರೇ ಇರ್ಬೋದು, ಸಂಬಂಧದಲ್ಲಿರುವಂಥವರೇ ಇರ್ಬೋದು, ಯಾವುದೋ ಕಾರಣ ಅವರು ನಮ್ಮ ಜೊತೆ ಈರ್ಷೆ ಮಾಡ್ತಿರ್ತಾರೆ, ಯಾವುದೋ ಕಾರಣ ನಮ್ಮ ಜೊತೆಗೆ ಬೇಸರ ಮೂಡಿಸುವಂಥ ವ್ಯವಹಾರ ಮಾಡ್ತಾರೆ. ಇದೆಲ್ಲ ಏನು, ಯಾವುದೋ ಗೊತ್ತಿಲ್ಲದೆ ಮಾಡಿರುವಂಥ ಕರ್ಮದ ಪರಿಣಾಮನೇ, ಅಥವಾ ಅವರ ಸಂಸ್ಕಾರದ ಪರಿಣಾಮನೇ ಇರ್ಬೋದು. ಯಾವುದೂ ಕಾರಣ ಇದ್ರೂ ನನ್ನ ಮುಂದೆ ಬಂದಿರುವಂತಹ ನೆಗೆಟಿವ್ ಫೀಲಿಂಗ್ಸಿನ ಒಂದು ಅನುಭೂತಿ ಏನಿದೆ, ಅದು ನನ್ನ ಒಂದು ಕರ್ಮದ ಪರಿಣಾಮ ಅಂತ ನಾವು ಪರಿಗಣಿಸ್ಕೊಳ್ಬೇಕು. ಈಗ ಅದರಿಂದ ಮುಕ್ತ ಆಗೋದು ಹೇಗೆ ಅಂದಾಗ, ನಾವು ಇಲ್ಲಿ ಈಶ್ವರೀಯ ಶಿಕ್ಷಣದಲ್ಲಿ ಅಭ್ಯಾಸ ಮಾಡೋಂಗೆ ಪ್ರತಿನಿತ್ಯ ರಾತ್ರಿ ಮಲಗಲಿಕ್ಕೆ ಮೊದಲು, ಏಕೆಂದರೆ ಹಿಂದಿಂದು 3 ವರ್ಷದ ಹಿಂದಿಂದು 10 ವರ್ಷ ನಮಗೆ ನೆನಪಿರಲ್ಲ, ಬಟ್ ಇವತ್ತಿಂದು ನೆನಪಿರುತ್ತಲ್ಲ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಏನೆಲ್ಲ ಮಾಡಿದ್ದೀನಿ, ಯಾರ ಜೊತೆ ಎಲ್ಲ ಸಂಪರ್ಕದಲ್ಲಿ ಬಂದಿದ್ದೀನಿ, ಹೇಗೆಲ್ಲ ವ್ಯವಹಾರ ಮಾಡಿದ್ದೀನಿ, ಅದನ್ನು ಒಮ್ಮೆ ಕೆಲವು ಕ್ಷಣಗಳು ನೆನಪು ಮಾಡ್ಕೊಳ್ತಾ, ಒಂದು ವೇಳೆ ಗೊತ್ತಿಲ್ಲದೇನೂ ಯಾರಿಗಾದರೂ ನಾನು ಹರ್ಟ್ ಮಾಡಿದ್ದೀನಿ, ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಕರ್ಮ ಮಾಡಿದ್ದೀನಿ ಅಂದಾಗ, ಕರ್ಮ ಅಂತೂ ಆಗೋಯ್ತಲ್ಲ, ಅದರದ್ದು ರಿಸಲ್ಟ್ ಬರುತ್ತೆ. ಬಟ್ ಅದನ್ನು ಮೊದಲು ಹಗುರ ಮಾಡಬೇಕು, ಅದರಿಂದ ಸ್ವಲ್ಪ ಮಟ್ಟಿಗಾದರೂ ಕನ್ಸೆಷನ್ ತಗೋಬೇಕು. ಅಂದರೆ ಆ ಒಂದು ಕರ್ಮದ ಒಂದು ವರ್ಣನೆಯನ್ನು, ತಪ್ಪು ಕರ್ಮವನ್ನು ಮಾಡಿರೋದನ್ನು ಪರಮಾತ್ಮನ ಮುಂದೆ ಅರ್ಪಣೆ ಮಾಡಬೇಕು. ಜೊತೆಯಲ್ಲಿ ಮತ್ತೆ ನಾನು ಮಾಡಲ್ಲ ಅನ್ನುವಂಥ ಸಂಕಲ್ಪ ಧಾರಣೆ ಮಾಡಿ ಭಗವಂತನಲ್ಲಿ ಕ್ಷಮೆ ಯಾಚಿಸಿದಾಗ, ಸತ್ಯ ಹೃದಯದಿಂದ ಯಾವುದು ಆತ್ಮಕ್ಕೆ ನಾವು ಹರ್ಟ್ ಮಾಡಿದ್ದೀವಿ ಅವರಿಂದನೂ ಕ್ಷಮೆ ಯಾಚಿಸಬೇಕು ಸೂಕ್ಷ್ಮದಲ್ಲಿ. ಅಲ್ಲಿಗೆ ಏನಾಗುತ್ತೆ ಅಂದರೆ ಕರ್ಮದ ಹೊರೆ 50% ಹಗುರ ಆಗಿಬಿಡ್ತದೆ. ಬಾಕಿ ರಿಸಲ್ಟ್ ಏನು ಬರ್ತದೆ, ಸ್ವಲ್ಪ ಬರ್ತದೆ. ಅದನ್ನು ನಾವು ಸಹಜವಾಗಿ ಕ್ರಾಸ್ ಮಾಡ್ಬೋದು. ಬಹಳ ಚೆನ್ನಾಗಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಿ. ಅದೇ ರೀತಿ ಮತ್ತೊಂದು ಪ್ರಶ್ನೆ ನನ್ನದು, ಈಗ ನಾವು ಮಾಡುವಂಥ ಕರ್ಮಕ್ಕೆ ಫಲವನ್ನು ನಾವೇ ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಮತ್ತು ಭಗವಂತನ ಕರ್ತವ್ಯ ಏನು, ಪರಮಾತ್ಮನ ಕರ್ತವ್ಯ ಏನು ನಮ್ಮ ಕರ್ಮದಲ್ಲಿ? ಕರ್ಮದ ಪರಿಣಾಮ, ನಾವು ಕರ್ಮ ಮಾಡೋದೇ ಸುಖ ಅನುಭವಿಸ್ಲಿಕ್ಕೆ, ಕರೆಕ್ಟ್ ಅಲ್ಲ? ಸುಖ ದಾತ ಪರಮಾತ್ಮ ಅಂತ ಹೇಳ್ತೀವಿ, ದುಃಖ ಹರ್ತ ಪರಮಾತ್ಮ ಅಂತೀವಿ. ಸೊ ಮನುಷ್ಯರು ಆತ್ಮಗಳು ಈ ಸೃಷ್ಟಿಯಲ್ಲಿ ಬಂದ ತಕ್ಷಣವೇ, ದೇಹವನ್ನು ಧಾರಣೆ ಮಾಡಿದ ತಕ್ಷಣ, ಈ ಪ್ರಕೃತಿಯ ಜಗತ್ತಲ್ಲಿ ಬಂದ ತಕ್ಷಣವೇ ಪ್ರತಿ ಆತ್ಮ ಸುಖವನ್ನೇ ಬಿಡುತ್ತೆ.
ಸುಖವನ್ನೇ ಅರಸಿ ಎಲ್ಲ ಕರ್ಮವನ್ನು ಮಾಡೋದು. ಯಾರೊಬ್ಬರಿಗೂ ದುಃಖ ಬೇಕು ಅಂತ ಯಾವ ಕರ್ಮ ಮಾಡಲ್ಲ. ದುಃಖ ಕೊಡ್ತಾ ಇದ್ದಾರೆ ಅಂದರೆ ದುಃಖ ಅವರಲ್ಲಿ ಇದೆ, ಅದಕ್ಕೆ ಕೊಡ್ತಾ ಇದ್ದಾರೆ. ಸೊ ಸುಖ ನಾವು ಅರಸಿ ಕರ್ಮವನ್ನು ಮಾಡ್ತಾ ಇದ್ರೂ ಸಹ ಎಲ್ಲೋ ಒಂದು ಕಡೆ ದುಃಖದ ಕರ್ಮಗಳು, ತಪ್ಪು ಕರ್ಮಗಳಾದಾಗ, ದುಃಖ ನಾವೇ ಅನುಭವಿಸಬೇಕಾದಾಗ ಭಗವಂತ ನಮಗೇನು ಹೆಲ್ಪ್ ಮಾಡ್ತಾನೆ ಅಂತ ಪ್ರಶ್ನೆ, ಹೌದಲ್ಲ? ಸೊ ದುಃಖದ ಪರಿಸ್ಥಿತಿಗಳು ನಮ್ಮ ಹತ್ರ ಬಂದಾಗ ನೆನಪು ಮಾಡ್ಕೋಬೇಕು, ಆ ದುಃಖವನ್ನು ಅರ್ಥ ಅಂದರೆ ಅದನ್ನು ಮುಕ್ತ ಮಾಡೋದು, ಅದನ್ನು ನಮ್ಮಿಂದ ದೂರ ಮಾಡೋದು, ಸಮಾಪ್ತಿ ಮಾಡೋ ಶಕ್ತಿ ಪರಮಾತ್ಮನಲ್ಲಿದೆ. ಸುಖದಾತ, ಸುಖವನ್ನು ಕೊಡುವಂಥ ಶಕ್ತಿನೂ ಪರಮಾತ್ಮನಲ್ಲಿದೆ. ಅದಕ್ಕಾಗಿ ಭಾಳ ಸತಿ ನೋಡಿ, ನಿಮಗಾಗುವಂಥ ದುಃಖವನ್ನು ನೀವು ಯಾವುದೇ ವ್ಯಕ್ತಿ ಹತ್ರ ಹೇಳ್ಕೊಳ್ಳಿ, ಅವರು ಕೇವಲ ಸಿಂಪತಿ ಕೊಡ್ತಾರಷ್ಟೇ. ದುಃಖವನ್ನು ಹರಣ ಮಾಡೋದಿಲ್ಲ. ಹರಣ ಮಾಡೋದು ಅಂದರೆ ಅದನ್ನು ಸಮಾಪ್ತಿ ಮಾಡೋದು. ಸಾಮಾನ್ಯವಾಗಿ ದುಃಖ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಯಾರೆಲ್ಲ ಆಪ್ತರಿರ್ತಾರೆ ಅವ್ರ ಹತ್ರ ಹೇಳ್ಕೊಳ್ತಾ ಇರ್ತಾರೆ, ನಮ್ಮ ಜೀವನದಲ್ಲಿ ಹಿಂಗಾಯಿತು ನೋಡಿ, ಇವ್ರು ಹಿಂಗೆ ಮಾಡಿದ್ರು, ಅದಕ್ಕೆ ನನಗೆ ಹಿಂಗಾಯಿತು. ಎಷ್ಟು ಬಾರಿ ಆ ದುಃಖದ ಘಟನೆಗಳನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ. ಆದರೆ ಪರಮಾತ್ಮನಲ್ಲಿ ಒಮ್ಮೆ ನೀವು ಅದನ್ನು ವರ್ಣನೆ ಮಾಡಿ, ಯಾವುದೋ ಕಾರಣದಿಂದ ನನಗೆ ಈ ಪರಿಸ್ಥಿತಿ ಬಂದೆ, ಇದರಿಂದ ನಾನು ಮುಕ್ತನಾಗಬೇಕು ಅಂದಾಗ ಪರಮಾತ್ಮನ ಶಕ್ತಿ ಒಂದು ಹೀಲಿಂಗ್ ಪವರ್ ಅಂತ ಹೇಳ್ತೀವಿ. ಹೀಲಿಂಗ್ ಪವರ್ ಅಂದರೆ ಎಂಥ ಒಂದು ಭಯಾನಕ ದುಃಖದ ಘಟನೆಯೂ ಅವನು ಹೇಗೆ ನಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಡ್ತಾನೆ ಅಂದರೆ ಏನೂ ಆಗೇ ಇಲ್ಲ. ಆ ರೀತಿ ಆಗಿದೆ, ಆದರೆ ಏನೂ ಆಗಿಲ್ಲ. ಅಂದರೆ ಆ ಪೇಯ್ನ್ಫುಲ್ ಸಿಚುವೇಶನಿಂದ, ಪೇಯ್ನ್ಫುಲ್ ಫೀಲಿಂಗ್ಸಿಂದ ನಮ್ಮನ್ನು ರಿಲೀಫ್ ಮಾಡಿಬಿಡ್ತಾನೆ. ಅದು ಭಗವಂತನ ಒಂದು ಶ್ರೇಷ್ಠ ಕರ್ತವ್ಯ. ಹೌದು, ಖಂಡಿತ. ಈಗ ಸುಖದ ಬಗ್ಗೆ ಮಾತನಾಡಿದ್ವಿ, ದುಃಖದ ಬಗ್ಗೆ ಮಾತಾಡಿದ್ವಿ. ದುಃಖ ಮತ್ತು ಸುಖವನ್ನು ನಮ್ಮ ಕರ್ಮದ ಫಲವಾಗಿ ನಾವು ಪಡ್ಕೊಳ್ತೀವಿ ಅಂತ ತಾವು ಹೇಳಿದ್ರಿ. ಆದರೆ ಸದಾ ಸುಖವನ್ನೇ ಪಡಿಬೇಕು ಅಂದರೆ ನಾವೇನು ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸುಖದ ಪ್ರಾಪ್ತಿಗೆ ಹಿಂದೆ ಆಧಾರ ಶ್ರೇಷ್ಠ ಕರ್ಮ. ಆ ಕರ್ಮವನ್ನು ಪರಮಾತ್ಮನೇ ಈ ಸಮಯದಲ್ಲಿ ಹೇಳ್ಕೊಡ್ತಾನೆ. ದೀರ್ಘಕಾಲ ಸುಖದ ಪ್ರಾಪ್ತಿ. ಬಾಕಿ ಈ ಸೃಷ್ಟಿಯ ನಾಟಕದ ರಹಸ್ಯ ಪರಮಾತ್ಮ ಹೇಳ್ತಾನೆ, ಇದು ದುಃಖ ಸುಖದ ಆಟ ಅಂಥೇಳಿ. ದುಃಖ ಬರೋದು ನಾವು ಯಾವಾಗ ಕರ್ಮದ ಒಂದು ಜ್ಞಾನವನ್ನು ಮರಿತೀವಿ, ಮರೆತಾಗಲೇ ತಪ್ಪು ಕರ್ಮ ಮಾಡ್ತೀವಿ. ಆದರೆ ಸುಖದ ಒಂದು ದೀರ್ಘಕಾಲದ ಪ್ರಾಪ್ತಿಗೂ ಸಹ ಪರಮಾತ್ಮ ನಮಗೆ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಪರಮಾತ್ಮನ ನೆನಪಲ್ಲಿ ಯಾವ ಕರ್ಮ ಮಾಡ್ತೀರಾ, ಪರಮಾತ್ಮನ ಸತ್ಯ ಅರಿವಿನಿಂದ ಅವನ ಕಾರ್ಯದಲ್ಲಿ ಯಾವ ಕರ್ಮ ಮಾಡ್ತೀರಾ, ಅದಕ್ಕೆ ಫಲ ದೀರ್ಘಕಾಲ ಸುಖವನ್ನು ಕೊಡ್ತೀನಿ. ಅದಕ್ಕೆ ಭಾರತದಲ್ಲಿ 21 ಜನ್ಮಗಳ ಒಂದು ಮಹಿಮೆ ಇದೆ. ನಮಗೆ ಚಿಕ್ಕವಾಗ ಮನೆಗಳಲ್ಲಿ ದೀಪಾವಳಿ ದಿನ ಅನೇಕರಿಗೆ ನಾವು ಸ್ವೀಟನ್ನು ಹಂಚಬೇಕಾದ್ರೆ 21 ಜೋಡಿಸಿ ಕೊಡ್ತಾಯಿದ್ರು. ಅದು ಏನಕ್ಕೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲೆ ಅಡಿಕೆ ಕೊಟ್ಟರು 21, ಬಾಳೆಹಣ್ಣು ಕೊಟ್ಟರೆ 21, ಕಜ್ಜಾಯ ಕೊಟ್ಟರೆ 21, ಈ ರೀತಿ. ಆ 21 ಏನಪ್ಪ ಅಂತಂದರೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಸುಖದ ಜಗತ್ತನ್ನು ಸ್ಥಾಪಿಸ್ತಾನೆ. ಆ ಕಾರಣ ಸುಖದಾತ ಅಂತ ಅವನಿಗೆ ಮಹಿಮೆ ಇರೋದು. ಅವನು ಸುಖವನ್ನೇ ಕೊಟ್ಟಿಲ್ಲ ಅಂದರೆ ಯಾಕೆ ತಾನೇ ನಾವು ನೆನಪು ಮಾಡ್ತೀವಿ? ಯಾರೊಬ್ಬರು ಯಾರನ್ನೇ ನೆನಪು ಮಾಡ್ತಾರೆ ಅಂದರೆ ಯಾರಿಂದ ಏನಾದರೂ ಸುಖದ ಪ್ರಾಪ್ತಿ ಆಗಿರಬೇಕು. ಆದ್ದರಿಂದ ಪರಮಾತ್ಮ ಯಾವ ಕರ್ಮದ ಒಂದು ಬೀಜವನ್ನು ಈಗ ನಮ್ಮ ಕೈಯಿಂದ ಬಿತ್ತಿಸ್ತಾನೆ, ಆ ಶ್ರೇಷ್ಠ ಕರ್ಮದ ಜ್ಞಾನವನ್ನು ನಮಗೆ ಕೊಟ್ಟು ಕರ್ಮವನ್ನು ಮಾಡಿಸ್ತಾನೆ. ಅದರ ಫಲವೇ 21 ಜನ್ಮಗಳವರೆಗೆ ಸುಖವನ್ನೇ ಅನುಭವಿಸ್ತೀವಿ. ಭಾರತದಲ್ಲಿ ವಿಶೇಷವಾಗಿ ನಾವು ಕೃತಯುಗ, ತ್ರೇತಾಯುಗ, ರಾಮರಾಜ್ಯ ಅಂತೆಲ್ಲ ಏನು ಹೇಳ್ತೀವಿ, ಇದು ಏನಪ್ಪ ಅಂದರೆ ದೇವತೆಗಳ ಸಾಮ್ರಾಜ್ಯ, ಅಂದರೆ ಸುಖದ ಸಾಮ್ರಾಜ್ಯ. ಅಲ್ಲಿ ದುಃಖ ಇಲ್ಲವೇ ಇಲ್ಲ. ಯಾಕೆ ದುಃಖ ಇಲ್ಲ ಅಂದರೆ ಯಾರೂ ಸಹ ತಪ್ಪು ಕರ್ಮ ಮಾಡೋದೇ ಇಲ್ಲ. ಯಾರೂ ಸಹ ಯಾರಿಗೂ ದುಃಖವನ್ನು ಕೊಡುವಂಥ ಕರ್ಮ ಮಾಡೋದಿಲ್ಲ. ಅಂತಹ ಸಾಮ್ರಾಜ್ಯವನ್ನು ಎಲ್ಲರೂ ಬಯಸ್ತೀವಿ. ಯಾಕೆ ಬಯಸ್ತೀವಿ ಅಂದರೆ ಯಾವಾಗಲೂ ಆ ಒಂದು ಸಾಮ್ರಾಜ್ಯ ಜಗತ್ತಲ್ಲಿ ಇತ್ತು. ಆದರೆ ಕಾಲಕ್ರಮೇಣ ಏನಾಗುತ್ತೆ, ಹೇಗೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸಹ ಒಂದು ಪಾಸಿಟಿವ್ ಅಂದರೆ ಇನ್ನೊಂದು ನೆಗೆಟಿವ್ ಇರುತ್ತೆ, ಒಂದು ಹಗಲಂದರೆ ಇನ್ನೊಂದು ಕತ್ಲೆ ಇರ್ತದೆ. ಹಾಗಾಗಿ ದ್ವಾಪರದ ನಂತರವೇ ಈ ದುಃಖದ ಒಂದು ಕರ್ಮಗಳು, ಹೇಗೆ ಆತ್ಮ ತನ್ನ ಮೂಲ ಗುಣಗಳನ್ನು ಮರೀತಾ ಬಂದಂತೆ ದೇಹದ ಸ್ಮೃತಿಯಿಂದ ಸ್ವಾರ್ಥಕ್ಕೆ ವಶವಾಗ್ತಾ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಹಾಗಂತ ಹೇಳಿ ತಕ್ಷಣ ಎಲ್ಲವನ್ನು ಕಳ್ಕೊಳ್ಳೋದಿಲ್ಲ. ಈಗ ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇರೋದು ದುಃಖ ಅತಿಯಾಗಿದೆ ಅಷ್ಟೇ. ಅದರ ಹಿಂದೆ ನಾವು ನೋಡಿದಾಗ ಮನುಷ್ಯರಲ್ಲಿ ದ್ವಾಪರ ಯುಗದ ನಂತರವೂ ಕಲಿಯುಗದ ಆದಿಯಲ್ಲೂ ಸಹ
ಮನುಷ್ಯರಲ್ಲಿ ಸಾತ್ವಿಕತೆ, ಸತ್ಯತೆ, ಸ್ನೇಹ, ಹಂಚುವಿಕೆ, ಶೇರಿಂಗ್ ಇದೆಲ್ಲ ಇತ್ತು, ಇಲ್ಲ ಅಂತ ಇಲ್ಲ. ಯಾವಾಗ ಮ್ಯಾಕ್ಸಿಮಮ್ ಆಗಿ ಆತ್ಮಗಳಲ್ಲಿ ವೀಕ್ ಪಾಯಿಂಟ್ ಬರುತ್ತೆ, ಅಂದರೆ ಪಾಸಿಟಿವ್ಸ್ನ ಅಬ್ಸರ್ವ್ ಮಾಡುವಂಥ ಶಕ್ತಿನೇ ಸಂಪೂರ್ಣ ಕಳ್ಕೊಂಡ್ಬಿಡ್ತಾರೆ. ನಾನು ಚೆನ್ನಾಗಿದ್ದರೆ ಸಾಕಪ್ಪ ಅಷ್ಟೇ, ಆಮೇಲೆ ಬೇರೆಯವ್ರದ್ದು ಈ ಮನೋಭಾವನೆ ಬಂದುಬಿಡುತ್ತಲ್ಲ. ನಾನು ಹೇಗೆ ಚೆನ್ನಾಗಿರಬೇಕು, ಒಬ್ಬರನ್ನ ತುಳಿದಾದರೂ ಚೆನ್ನಾಗಿರಬೇಕು, ಒಬ್ಬರನ್ನ ಅಳಿಸಿ ಆದರೂ ಚೆನ್ನಾಗಿರಬೇಕು, ಒಬ್ಬರನ್ನ ಸಮಾಪ್ತಿ ಮಾಡಿ ಆದರೂ ಒಟ್ಟಾರೆ ನಾನು ಚೆನ್ನಾಗಿ, ಇಂಥ ಮನೋಭಾವನೆ ಬಂದುಬಿಡುತ್ತಲ್ಲ, ಆಗ ದುಃಖದ ಒಂದು ಪರಿಣಾಮ ಜಾಸ್ತಿ ಆಗುತ್ತೆ. ಅದಕ್ಕೆ ಪರಿವಾರಗಳಲ್ಲಿ ಇವತ್ತೇನಾಗಿದೆ, ಮಕ್ಕಳು ತಂದೆ ತಾಯಿಗಳ ಸುಖ ಬಯಸೋದಿಲ್ಲ. ನಾನು ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು, ನಾನು ಮೌಜಲ್ಲಿರಬೇಕು. ತಂದೆ ತಾಯಿಗಳು ಅಡ್ಡಿ ಬರ್ತಾರೆ ಅಂದರೆ ಅವ್ರನ್ನ ಎಲ್ಲಿ ಬೇಕಾದ್ರೂ ವೃದ್ಧಾಶ್ರಮದಲ್ಲಿ ಹಾಕ್ಬಿಡ್ತಾರೆ. ಹಿಂದೆ ಆ ಥರ ಇರಲಿಲ್ಲ ಅಲ್ವಾ? ಸೊ ಇದು ಈ ಸಮಯದ ಒಂದು ಅತಿಯಾದ ಸಮಯ. ಹಾಗಾಗಿಯೇ ಪರಮಾತ್ಮ ಈ ಸಮಯದಲ್ಲಿ ಬಂದು ಈ ಜ್ಞಾನ ಕೊಡ್ತಾ ಇದ್ದಾನೆ. ಶ್ರೇಷ್ಠ ಕರ್ಮ ಏನು ಮಾಡಲಿಕ್ಕೆ ಪರಮಾತ್ಮ ಶ್ರೀಮತ ಕೊಡ್ತಾನೆ, ಅದರಂತೆ ನಾವು ಮಾಡ್ತಾ ಹೋದಾಗ ಸುಖದ ಒಂದು ಪ್ರಾಪ್ತಿ ದೀರ್ಘಕಾಲ ಸಿಗುತ್ತೆ. ತಾವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ದೇವತೆಗಳದ್ದು ಅಕರ್ಮ ಆಗತ್ತೆ ಅಂತ. ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ಮವನ್ನು ಅಕರ್ಮ ಮಾಡ್ಕೊಳ್ಬಹುದಾ? ನೋಡಿ, ಕಾಲಚಕ್ರದಲ್ಲಿ 4 ಯುಗದ ಅಂತ್ಯದಲ್ಲಿ ಸಂಗಮ ಅಂತ ಹೇಳ್ತೀವಿ, ಅದಕ್ಕೆ ಸುಕರ್ಮದ ಯುಗ. ಅಕರ್ಮ ಆಗುವಂಥದ್ದು ಕೇವಲ ದೇವತೆಗಳ ಸಮಯದಲ್ಲಿ. ಏನು ಅಕರ್ಮ ಅಂದರೆ ಅದಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಶ್ರೇಷ್ಠ ಕರ್ಮದ ಫಲವನ್ನು ಅನುಭವಿಸ್ತಾ ಬರ್ತಾರೆ. ಈ ಸಮಯದಲ್ಲಿ ಅಕರ್ಮ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದಾಗ, ಈ ಸಮಯನೇ ಸುಕರ್ಮ ಮಾಡುವಂಥ ಸಮಯ, ಶ್ರೇಷ್ಠ ಕರ್ಮದ ಒಂದು ಪೂಂಜಿಯನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಸಮಯ. ಯಾಕೆಂದರೆ ಅಕರ್ಮ ಅಂದರೆ ನನ್ನ ಹಿಂದಿನ ಶ್ರೇಷ್ಠ ಕರ್ಮದ ಸಂಚಿತ ಕರ್ಮ ನನ್ನ ಹತ್ರ ಇರಬೇಕು, ನನ್ನ ಹತ್ರ ಏನೂ ಇಲ್ಲ, ನಾನು ಖಾಲಿಯಾಗಿದ್ದೀನಲ್ಲ, ಆತ್ಮದಲ್ಲಿ ಏನೂ ಶಕ್ತಿ ಇಲ್ಲ, ಶ್ರೇಷ್ಠ ಕರ್ಮದ ಒಂದು ಪೂಂಜಿ ಏನೂ ಇಲ್ಲ. ಸೊ ಎಲ್ಲರೂ ಪಾಪರಾಗಿದೆ. ಅದಕ್ಕೇ ಎಲ್ಲರೂ ಹೀಗೆ ಅಂತಾರಲ್ವ, ಯಾರು ಹೀಗೆ ಅನ್ನಲ್ಲ. ನನಗೆ ಪ್ರೀತಿ ಕೊಡಿ, ಗೌರವ ಕೊಡಿ, ಸ್ನೇಹ ಕೊಡಿ, ನನಗೆ ಸಹಯೋಗ ಕೊಡಿ, ಎಲ್ಲರೂ ಹೀಗೆ ಬೇಡುವಂಥವ್ರೇನೆ. ಅಲ್ಲಿ ಹೋದೆ ಅವ್ರು ಏನೂ ಕೊಡಲಿಲ್ಲ, ಅವ್ರು ಹೋದರೆ ಮುಖ ತಿರುಗಿಸ್ಕೊಂಡು ಮಾತಾಡಲಿಲ್ಲ, ಏನಂದರೆ ಎಲ್ಲರ ಹತ್ರ ಬೇಡುವಂಥದ್ದು. ಯಾಕೆಂದರೆ ಎಲ್ಲರೂ ಪಾಪರಾಗಿದ್ದಾರೆ. ಬೇಡೋರು ಯಾರು? ಏನೂ ಇಲ್ಲದೇ ಇರೋರು ಬೇಡ್ತಾರಲ್ವ. ಹಾಗಾಗಿ ಈ ಸಮಯದಲ್ಲಿ ಅಕರ್ಮ ಮಾಡುವಂಥ ಸಮಯ ಅಲ್ವೇ ಇಲ್ಲ. ಅಕರ್ಮ ಅಂದರೆ ಸಂಚಿತ ಕರ್ಮದ ಪ್ರಾರಬ್ಧವನ್ನು ಅನುಭವಿಸ್ತಾ ಬರ್ತೀವಿ. ಸೊ ಒಂದು ಈ ಸಮಯದಲ್ಲಿ ಸಂಗಮದಲ್ಲಿ ಪರಮಾತ್ಮ ಇಷ್ಟು ಶ್ರೇಷ್ಠ ಕರ್ಮ ಹೇಳ್ಕೊಡ್ತಾನೆ. ಯಾವುದರಿಂದ, ಈಗ ನೋಡಿ, ಒಂದು ಗಾರ್ಡನಲ್ಲಿ ಕೆಲವು ಬೀಜಗಳನ್ನು ಬಿತ್ತೀರ, ಸ್ವಲ್ಪ ಬೀಜಗಳು ಬಿತ್ತಿದ್ರೂ ಇಷ್ಟೊಂದು ಗಿಡಗಳು ಬಂದುಬಿಡುತ್ತೆ, ಇಷ್ಟೊಂದು ಫಲ ಬರ್ತದೆ. ತೆಂಗಿನಕಾಯಿ ಬೀಜ ಹಾಕಿದ್ರೆ ಅದಕ್ಕೆ ಒಂದೇ ಬೀಜ ಹಾಕ್ತೀರಾ, ಆ ಬೀಜ ಹಾಕಿದ ನಂತರನೂ ಒಂದೇ ಗಿಡ ಬರ್ತದೆ. ಆ ಗಿಡ ದೊಡ್ಡದಾಗಲಿಕ್ಕೆ 5 ವರ್ಷ 6 ವರ್ಷ 8 ವರ್ಷ ಆಗುತ್ತೆ. ಆ ಫಲ ಬಂದಾಗ ಕೊಡ್ತಾ ಹೋಗುತ್ತೆ. ಆದರೆ ಕೊತ್ತಂಬರಿ ಬೀಜನೋ ಮೆಂತ್ಯ ಬೀಜನೋ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆಲ್ಲಿದ್ರೂ ಇಷ್ಟೊಂದು ಗಿಡಗಳು ಬಂದುಬಿಡುತ್ತೆ ಅಲ್ವಾ? ಹಾಗೆ ಈ ಸಮಯ ಯಾವುದಪ್ಪ ಅಂತಂದರೆ ಶ್ರೇಷ್ಠ ಕರ್ಮದ ಬೀಜವನ್ನು ಬಿತ್ತಾ ಹೋಗಬೇಕು. ಇದರ ಒಂದು ಫಲಸ್ವರೂಪನೇ ನಾವು ದೇವತೆಗಳ ಸಾಮ್ರಾಜ್ಯದಲ್ಲಿ ಅಕರ್ಮಿಗಳಾಗಿರ್ತೀವಿ. ಯಾಕೆ ಅಕರ್ಮಿಗಳಾಗಿರ್ತೀವಿ? ಅಲ್ಲಿ ಸುಕರ್ಮ ಯಾಕೆ ಮಾಡುವಲ್ಲ ಅಂತಂದರೆ ಶ್ರೇಷ್ಠ ಕರ್ಮ ಮಾಡುವಂಥ ಅವಶ್ಯಕತೆಯೇ ಇಲ್ಲ, ಅವರು ಶ್ರೇಷ್ಠರೇ ಆಗಿರ್ತಾರೆ. ಇನ್ನೊಂದು ದಾನ ಧರ್ಮ ಮಾಡಲಿಕ್ಕೆ ಅಲ್ಲಿ ಯಾರೂ ಭಿಕಾರಿಗಳಿರಲ್ಲ, ಎಲ್ಲರೂ ಶ್ರೇಷ್ಠ ಆತ್ಮಗಳೇ ಇರ್ತಾರೆ. ಆದ್ದರಿಂದ ಏನು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ ಅದನ್ನು ನಾವು ಖರ್ಚು ಮಾಡ್ತಾ ಬರ್ತೀವಿ ಅಷ್ಟೇ. ಬಟ್ ಸಂಗ್ರಹ ಮಾಡ್ಕೊಳ್ಳುವಂಥ ಸಮಯ ಈಗಲೇ. ಬಹಳ ಶ್ರೇಷ್ಠವಾದ ವಿಚಾರಗಳನ್ನ ಇಟ್ಟಿದ್ದೀರಿ ಅಕ್ಕೋರೆ. ಅದೇ ರೀತಿ ನಾವು ಶ್ರೇಷ್ಠ ಕರ್ಮವನ್ನು ಮಾಡ್ಕೊಳ್ಬೇಕು ಅಂದರೆ ಏನು ಚಿಂತನೆಯನ್ನು ನಡೆಸಬೇಕು, ಅದ್ರ ಬಗ್ಗೆ ತಿಳಿಸ್ತೀರಾ? ಶ್ರೇಷ್ಠ ಕರ್ಮಕ್ಕೆ ಪೂರ್ವ ಚಿಂತನೆ ಜ್ಞಾನದ ಚಿಂತನೆ. ಕಾರಣ ಏನಂತಂದರೆ ಪರಮಾತ್ಮ ಕೊಡುವಂಥ ಜ್ಞಾನದಿಂದನೇ ಪ್ರತಿ ಕರ್ಮದ ಅರಿವು ನಮಗೆ ಮೂಡ್ತಾ ಹೋಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಕರ್ಮದ ಒಂದು ಸಂಬಂಧ ಬಂಧನ ಇರ್ತದೆ. ಆಯಾ ಸನ್ನಿವೇಶಗಳಲ್ಲಿ ಪರಮಾತ್ಮ ನಮಗೆ ಹೇಳುವಂಥ ಮಾರ್ಗದರ್ಶನವನ್ನು ಪ್ರತಿನಿತ್ಯ ಜ್ಞಾನ ಮುರಳಿಲಿ ಕೇಳ್ತಾ ಹೋದಾಗ ಅದು ನಮಗೆ ಮಾರ್ಗ ತೋರಿಸ್ತಾ ಬರುತ್ತೆ. ಬಾಕಿ ಪ್ರತಿನಿತ್ಯ ನಮ್ಮ ಬಗ್ಗೆ ನಮಗೆ ಈ ಚಿಂತನೆ ಇರಲಿ, ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇವತ್ತು ಶ್ರೇಷ್ಠ ಕರ್ಮ ಮಾಡ್ತೀನಿ, ಶುದ್ಧ ಕರ್ಮ ಮಾಡ್ತೀನಿ. ನೋಡಿ, ಇದು ಮ್ಯಾಕ್ಸಿಮಮ್ ನೆಗೆಟಿವಿಟಿ ಇರುವಂಥ ಈ ಸಮಯದ ವಾತಾವರಣದಲ್ಲಿ ನೀವೇನೇ ಒಳ್ಳೆಯದು ಕರ್ಮ ಮಾಡಲಿಕ್ಕೆ ಹೋಗ್ತೀರಾ ಅಂದಾಗ ಬಹುಶಃ ಎಲ್ಲರೂ ನಿಮಗೆ ಜೊತೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಕೊಟ್ಟರೆ ಭಾಳ ಒಳ್ಳೆಯದು, ಕೊಡದೇ ಇದ್ದಾಗ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರತಿನಿತ್ಯ ಒಂದು ಶ್ರೇಷ್ಠ ವಿಚಾರವನ್ನು ಮಾಡಿ, ನಾನು ಶುದ್ಧ ಆತ್ಮ ಆಗ್ತೀನಿ, ಶ್ರೇಷ್ಠ ಆತ್ಮ ಆಗ್ತೀನಿ, ಪುಣ್ಯವನ್ನು ಸಂಪಾದಿಸುವಂಥ ಕರ್ಮವನ್ನೇ ಮಾಡ್ತೀವಿ. ಯಾಕೆಂದರೆ ಜೀವನ ನೋಡಿ ಕ್ಷಣಿಕ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ 100 ವರ್ಷ ಆರಾಮವಾಗಿ ಬಾಳಿ ಅಂತ ಇದ್ರು. ಈಗ
100 ವರ್ಷ ಬಾಳಿ ಅಂತ ಹೇಳೋರೇ ಯಾರೂ ಇಲ್ಲ. ಯಾಕೆಂದರೆ ಲೈಫ್ ಈಸ್ ಅನ್ಸರ್ಟನ್. 60 ವರ್ಷ ಗ್ಯಾರಂಟಿ ಅಂತ ಇದ್ವಿ, ಇವಾಗ 35-40 ವರ್ಷದಲ್ಲೇ ಸಮಯ ಸಮಾಪ್ತಿ ಆಗಿಬಿಡ್ತಾ ಇದೆ. ಅಷ್ಟರೊಳಗಡೆ ನಮಗೆ ಈ ಅರಿವಿರಬೇಕು, ನಾನು ಮುಂದಿನ ಒಂದು ಜನ್ಮಕ್ಕೆ ಈಗ ತಳಹದಿ ಹಾಕ್ಬಿಡಬೇಕು. ಶ್ರೇಷ್ಠ ಕರ್ಮದ ಪೂಂಜಿ ಈಗಲೇ ಸಂಗ್ರಹ ಮಾಡಿಕೊಂಡು ಮುಂದಿನ ಯಾತ್ರೆನ ಸುಗಮ ಮಾಡಿಕೊಳ್ಬೇಕು. ಅದಕ್ಕೆ ಚಿಂತನೆ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪುಣ್ಯದ ಕರ್ಮ ಮಾಡಲಿಕ್ಕೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಎನ್ ಅಪರ್ಚುನಿಟಿ. ಯಾವುದೊಂದು ಒಳ್ಳೆ ಕರ್ಮದ ಅವಕಾಶವನ್ನು ಬಿಡಬಾರ್ದು. ಬಾಕಿ ಪರಮಾತ್ಮ ನಮಗೆ ಈ ವರ್ತಮಾನ ಸಮಯದಲ್ಲಿ ಸ್ವಯಂ ಭಗವಂತ ವಿಶ್ವ ಪರಿವರ್ತನೆಯ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ. ಇದರಲ್ಲಿ ನೀವು ಪಾಲ್ಗೊಳ್ಳಿದಾಗ, ಇದರಲ್ಲಿ ನಿಮಗೆ ಹಸ್ತವನ್ನು, ಸಹಯೋಗದ ಹಸ್ತವನ್ನು ನೀಡಿದಾಗ ಇದು ಅತ್ಯುತ್ತಮವಾದಂಥ ಶ್ರೇಷ್ಠ ಕರ್ಮ. ಇದರ ಫಲಸ್ವರೂಪ ಅನೇಕ ಜನ್ಮಗಳವರೆಗೂ ನೀವು ಸುಖಿಯಾಗಿರ್ತೀರ. ಇದೇ ಒಂದು ಅದ್ಭುತವಾದಂಥ ಅವಕಾಶ. ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೋಸ್ಕರ ರಾಜಯೋಗದ ಅಭ್ಯಾಸ ತುಂಬ ರಾಜಯೋಗದ ಅಭ್ಯಾಸ ಮಾಡಿ ಈಶ್ವರೀಯ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಯಾವ ರೂಪದಲ್ಲಾಗುತ್ತೋ ಲೆಟಸ್ ಕಾಂಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಈಗ ಬಹಳ ದೊಡ್ಡ ಕಾರ್ಯ ಆಗಬೇಕಾದ್ರೆ, ಇವಾಗ ನೋಡಿ, ಯಾವುದಾದ್ರು ಊರುಗಳಲ್ಲಿ ಒಂದು ದೇವಸ್ಥಾನ ಕಟ್ತಾರೆ ಅಥವಾ ಯಾವುದಾದ್ರು ಹಬ್ಬ ಹರಿದಿನ ಮಾಡ್ತಾರೆ ಅಂದಾಗ ಏನು ಹೇಳ್ತೀವಿ, ನಮ್ಮದು ಸ್ವಲ್ಪ ಇರಲಿ ಅದರಲ್ಲಿ ಅಂತಾರೆ. ಯಾಕೆಂದರೆ ಪುಣ್ಯದ ಕರ್ಮ ಅದು. ಅಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೋ ಶಾಂತಿ ಸಿಗುತ್ತೆ, ಅವ್ರಿಗೆ ಖುಷಿ ಸಿಗುತ್ತೆ, ಅದರ ಒಂದು ಬ್ಲೆಸ್ಸಿಂಗ್ ಅವ್ರಿಗೆ ಸಿಗುತ್ತೆ. ಹಾಗಾಗಿ ವರ್ತಮಾನ ಸಮಯದಲ್ಲೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಯಿಂದ ಸ್ವಯಂ ಪರಮಾತ್ಮ ಈ ಸೃಷ್ಟಿಯ ಒಂದು ನವೀಕರಣದ ಕಾರ್ಯ ಮಾಡ್ತಿದ್ದಾನೆ. ಇದು ಬಹಳ ಗುಪ್ತವಾಗಿ ಮಾಡ್ತಾ ಇದ್ದಾನೆ. ಇದನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಬೇಗನೆ ನಮ್ಮ ಶ್ರೇಷ್ಠ ಕರ್ಮವನ್ನು ಮಾಡಿ ಭಾಗ್ಯವನ್ನು ರೂಪಿಸ್ಕೊಳ್ಳುವಂಥ ಭಾಗ್ಯವನ್ನು ಪಡ್ಕೋಬೋದು. ಬಹಳ ಶ್ರೇಷ್ಠ ವಿಚಾರಗಳನ್ನು ಅನೇಕ ಕಂತುಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಕರ್ಮದ ವಿಚಾರದಲ್ಲಿ. ಅಕ್ಕರವರೇ, ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕರವರು ಏನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕರ್ಮ ಬಂಧನದ ಬಗ್ಗೆ ಮಾತನಾಡಿದ್ವಿ, ಕರ್ಮ ಯೋಗದ ಬಗ್ಗೆ ಮಾತನಾಡಿದ್ವಿ, ಕರ್ಮ ಭೂಮಿ ಬಗ್ಗೆ ಮಾತನಾಡಿದ್ವಿ, ಕರ್ಮ ಸನ್ಯಾಸದ ಬಗ್ಗೆ ಮಾತನಾಡಿದ್ವಿ. ಈ ಕರ್ಮ ಅನ್ನೋ ಪದ ಎಲ್ಲೆಲ್ಲ ನಮ್ಮ ಜೀವನದಲ್ಲಿ ಜೋಡಣೆ ಆಗಿದೆ. ರಾಜಯೋಗದಿಂದ ಹೇಗೆ ನಮ್ಮ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಅಕ್ಕರವರು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಾವು ಸಹ ರಾಜಯೋಗವನ್ನು ಅಭ್ಯಾಸ ಮಾಡ್ತಾ ಕರ್ಮವನ್ನು ಶ್ರೇಷ್ಠ ಮಾಡ್ಕೊಳ್ತಾ ಕರ್ಮಯೋಗಿ ಜೀವನವನ್ನು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು.